ನಮಸ್ಕಾರ, ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ. ಬಂಗಾಳ ಕೊಲ್ಲಿಯಲ್ಲಿ ಗುಪ್ತ ಚಟುವಟಿಕೆಯಲ್ಲಿ ತೊಡಗಿದ್ದ ಚೀನಾದ ಸಂಶೋಧನಾ ನೌಕೆ ಪತ್ತೆ. ಭಾರತದಲ್ಲಿ ಭದ್ರತಾ ಆತಂಕ ಮೂಡುತ್ತಿದೆ. ಫ್ರಾನ್ಸ್ನ ಸಮುದ್ರ ಮೇಲ್ಮೈ ಗುಪ್ತಚರ ಸಂಸ್ಥೆಯಾದ ಅನ್ಸೀನ್ ಲ್ಯಾಬ್ಸ್ನವರು ಜುಲೈ 2025 ಆರಂಭದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚೀನಾದ ಸಂಶೋಧನಾ ನೌಕೆ ಒಂದನ್ನು ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಈ ನೌಕೆ ತನ್ನ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ನಿಷ್ಕ್ರಿಯಗೊಳಿಸಿ, ಅಂದರೆ ಡಾರ್ಕ್ ಮೋಡ್ನಲ್ಲಿದ್ದ ಕಾರಣದಿಂದಾಗಿ ಇದನ್ನು ಶಂಕಾಸ್ಪದವಾಗಿ ಪರಿಗಣಿಸಲಾಗಿದೆ. ಅನ್ಸೀನ್ ಲ್ಯಾಬ್ ಸಂಸ್ಥೆ 16 ದಿನಗಳ ಕಾಲ RF ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳ ಮೂಲಕ ಸಮುದ್ರದ 1897 ನೌಕೆಗಳ ಚಲನವಲನವನ್ನು ಟ್ರ್ಯಾಕ್ ಮಾಡಿದ್ದು, ಅದರಲ್ಲಿ 9.6% ನೌಕೆಗಳು AIS ನಿಷ್ಕ್ರಿಯಗೊಳಿಸಿದ್ದವು. ಈ ಪೈಕಿ ಚೀನಾದ ಈ ನೌಕೆ ಕೂಡ ಒಂದಾಗಿದೆ. ಈ ನೌಕೆ ಭಾರತದ ಕರಾವಳಿ ಪ್ರದೇಶಕ್ಕೆ ಕೇವಲ 120 ನಾಟಿಕಲ್ ಮೈಲು ದೂರದಲ್ಲಿ ಅಂತಾರಾಷ್ಟ್ರೀಯ ನೀರಿನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಇದರ ಚಟುವಟಿಕೆಗಳು ಅಂಡರ್ ಸಿ ಮ್ಯಾಪಿಂಗ್, ಅಕೋಸ್ಟಿಕ್ ಡೇಟಾ ವಿಶ್ಲೇಷಣೆ ಹಾಗೂ ಹಡಗು ಜಾಲದ ಮೂಲಕ ಜಲಾಂತರ್ಗಾಮಿ ನೌಕೆಗಳ ಚಲನೆಯ ದಾರಿಗೆ ಲಿಂಕ್ ಹೊಂದಿರುವಂತೆ ಇದನ್ನು ಸೂಕ್ಷ್ಮ ನೌಕಾ ಗುಪ್ತಚರ ಕಾರ್ಯಾಚರಣೆ ಎಂದು ತಜ್ಞರು ಶಂಕಿಸಿದ್ದಾರೆ. ಭಾರತದ ನೌಕಾಪಡೆಯು ಈ ಚಟುವಟಿಕೆಯನ್ನು ಗಮನದಲ್ಲಿಟ್ಟುಕೊಂಡಿದ್ದು, ಈ ರೀತಿಯ ಚೀನಾದ ಸೈಂಟಿಫಿಕ್ ನೌಕೆಗಳು ನಿಜವಾಗಿ ಸೈನಿಕ ಉದ್ದೇಶಕ್ಕಾಗಿ ಮಾಹಿತಿ ಸಂಗ್ರಹ ಮಾಡುತ್ತಿರುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ. ಹಿಂದೆಯೂ ಇದೇ ರೀತಿಯ ಘಟನೆಗಳಲ್ಲಿ ಸಿಯಾಂಗ್ ಯಾಂಗ್ಹಾಂಗ್ 1 ಹಾಗೂ ಸಿಯಾಂಗ್ ಯಾಂಗ್ಹಾಂಗ್ 3 ಎಂಬ ಚೀನಾದ ನೌಕೆಗಳು ಅಗ್ನಿ 5 ಕ್ಷಿಪಣಿ ಪರೀಕ್ಷೆ ಮತ್ತು ಜಲಾಂತರ್ಗಾಮಿ ಯುದ್ಧ ಅಭ್ಯಾಸದ ಸಂದರ್ಭದಲ್ಲಿ ಪತ್ತೆಯಾದ ವರದಿಗಳಿವೆ. ಈ ಘಟನೆಯು ಅಗ್ನಿ 5 ಕ್ಷಿಪಣಿ ಪರೀಕ್ಷೆ ಮತ್ತು ಜಲಾಂತರ್ಗಾಮಿ ಯುದ್ಧ ಅಭ್ಯಾಸದ ಸಂದರ್ಭದಲ್ಲಿ ಪತ್ತೆಯಾದ ವರದಿಗಳಿವೆ. ಈ ಘಟನೆಯು ಭಾರತ-ಚೀನಾ ನೌಕಾ ಸಂಬಂಧಗಳಲ್ಲಿ ಮತ್ತಷ್ಟು ಉದ್ವಿಗ್ನತೆ ತಂದಿದ್ದು, ಭಾರತವು ಈ ವಿಷಯವನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅನ್ಸೀನ್ ಲ್ಯಾಬ್ಸ್ ಸಂಸ್ಥೆಯ RF ಆಧಾರಿತ ಉಪಗ್ರಹ ಜಾಲದ ಚಟುವಟಿಕೆಗಳನ್ನು AIS ಇಲ್ಲದೆಯೂ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ. 2025 ಅಂತ್ಯದೊಳಗೆ 25 ಉಪಗ್ರಹಗಳ ಜಾಲವಿದ್ದು, ಪ್ರತಿ 1 ಗಂಟೆಗೆ 1 ಬಾರಿ ಸ್ಕ್ಯಾನ್ ಮಾಡುವ ಶಕ್ತಿ ಇರುತ್ತದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ನೀರಿನಲ್ಲಿ ನಡೆಯುವ ಕಾನೂನುಬಾಹಿರ ಚಟುವಟಿಕೆಗಳು ಹಾಗೂ ಗಂಭೀರ ನೌಕಾ ಚಲನೆಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದಾಗಿದೆ. ಚೀನಾದ ನೌಕೆಗಳು ಸಂಶೋಧನೆ ಹೆಸರಿನಲ್ಲಿ ನೌಕಾ ಚಟುವಟಿಕೆಗಳ ಬೆನ್ನಟ್ಟುತ್ತಿವೆ. ಆದರೆ ಇದರ ಹಿಂದಿರುವ ನಿಜವಾದ ಉದ್ದೇಶ ಹಿಂದೂ ಮಹಾಸಾಗರ ಸೇರಿದಂತೆ ಇಡೀ ಪ್ರದೇಶದ ಭದ್ರತೆಗೆ ಆಪತ್ತು ತರಬಹುದಾದದ್ದು. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದೂಸ್ತಾನ್.